ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕಾಂಗ್ಲಾ ಅರಮನೆಯು ಯಾವ ರಾಜ್ಯದ ಐತಿಹಾಸಿಕ ಮತ್ತು ಪುರಾತತ್ವ ಸ್ಥಳವಾಗಿದೆ? ಅಸ್ಸಾಂ, ಒಡಿಶಾ, ಮಣಿಪುರ್, ಮೇಘಾಲಯ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಮಣಿಪುರದಲ್ಲಿ ಇರುವಂಥದ್ದು. ಯಾವುದು? ಕಾಂಗ್ಲಾ ಅರಮನೆ. ಇದೊಂದು ಐತಿಹಾಸಿಕ ಮತ್ತು ಪುರಾತತ್ವ ಸ್ಥಳ ಆಗಿರುವಂಥದ್ದು. ಮುಂದಿನ ಪ್ರಶ್ನೆ, ಯಾವ ಏಷ್ಯಾದ ದೇಶವು ಲಿಥಿಯಂ ಮತ್ತು ಗ್ರಾಫೈಟ್ ಸೇರಿದಂತೆ 20 ನಿರ್ಣಾಯಕ ಖನಿಜ ಬ್ಲಾಕ್ಗಳ ಈ ಹರಾಜನ್ನು ಪ್ರಾರಂಭಿಸಿದೆ? ಭಾರತ, ಬಾಂಗ್ಲಾದೇಶ, ನೇಪಾಳ, ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಅಂದರೆ ಅದು ಭಾರತ ಈ ಹರಾಜನ್ನು ಪ್ರಾರಂಭಿಸಿರುವಂಥದ್ದು. ಮುಂದಿನ ಪ್ರಶ್ನೆ, ಏಷಿಯನ್ ಇಂಡಿಯನ್ ಗ್ರಾಸ್ ರೂಟ್ಸ್ ಇನ್ನೋವೇಷನ್ ಫೋರಮ್ ಅನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು? ಭಾರತ, ಬಾಂಗ್ಲಾದೇಶ್, ಮಲೇಷಿಯಾ, ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಸರಿಯಾದಂಥ ಉತ್ತರ ಮಲೇಷಿಯಾದಲ್ಲಿ ಪ್ರಾರಂಭ ಮಾಡಿರುವಂಥದ್ದು. ಮುಂದಿನ ಪ್ರಶ್ನೆ, ಮಾಹೆ, ಮಾಲ್ವಾನ್ ಮತ್ತು ಮ್ಯಾಂಗ್ರೋಲ್ ಇತ್ತೀಚೆಗೆ ಬಿಡುಗಡೆಯಾದ ಉತ್ಪನ್ನಗಳ ಹೆಸರುಗಳು. ಇವು ಏನು? ಇವು ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆಗಳು, ಮಾನವರಹಿತ ವೈಮಾನಿಕ ವಾಹನಗಳು, ಜಲಾಂತರ್ಗಾಮಿ ನೌಕೆಗಳು, ಖಂಡಾಂತರ ಕ್ಷಿಪಣಿಗಳು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆಗಳು ಇರುವಂಥದ್ದು. ಮಾಹೆ, ಮಾಲ್ವಾನ್ ಮತ್ತು ಮ್ಯಾಂಗ್ರೋಲ್. ಮುಂದಿನ ಪ್ರಶ್ನೆ, 13ನೇ ಹಿರಿಯ ರಾಷ್ಟ್ರೀಯ ಪುರುಷರ ಹಾಕಿ ಚಾಂಪಿಯನ್ಶಿಪ್ನ ಪ್ರಶಸ್ತಿಯನ್ನು ಯಾವ ರಾಜ್ಯವು ಗೆದ್ದುಕೊಂಡಿತು? ಪಂಜಾಬ್, ತಮಿಳುನಾಡು, ರಾಜಸ್ಥಾನ, ಕೇರಳ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಪಂಜಾಬ್ ಈ ಒಂದು ಚಾಂಪಿಯನ್ಶಿಪ್ನ ಗೆದ್ದ ತಂಡ ಆಗಿರುವಂಥದ್ದು. ಇತ್ತೀಚೆಗೆ ಯಾವ ದೇಶವು ಕೃತಕ ಬುದ್ಧಿಮತ್ತೆಯಲ್ಲಿ ಜಾಗತಿಕ ಪಾಲುದಾರಿಕೆಯನ್ನು ಆಯೋಜಿಸಿದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಜಾಗತಿಕವಾಗಿ ಪಾಲುದಾರಿಕೆಯನ್ನು ಆಯೋಜಿಸಿದಂಥ ಒಂದು ದೇಶ ಯಾವುದು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅಮೆರಿಕ, ಭಾರತ, ಫ್ರಾನ್ಸ್, ರಷ್ಯಾ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಭಾರತ. ಮುಂದಿನ ಪ್ರಶ್ನೆ, ವಾರ್ಷಿಕ ಹಬ್ಬ ಶಾರ್ ಅಮರ್ತಲಾ ತೋರ್ಗ್ಯಾ ಅನ್ನು ಪ್ರತಿ ವರ್ಷ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ್, ಮೇಘಾಲಯ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅದು ಅರುಣಾಚಲ ಪ್ರದೇಶದಲ್ಲಿ ಆಚರಿಸುವಂತಹ ಒಂದು ಹಬ್ಬ ಆಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕುರಿಲ್ ದ್ವೀಪ ಯಾವ ದೇಶದಲ್ಲಿ ಇರುವಂಥದ್ದು? ಅಮೆರಿಕ, ವಿಯೆಟ್ನಾಂ, ಜಪಾನ್, ಆಸ್ಟ್ರೇಲಿಯಾ. ಇಲ್ಲಿ ಸರಿಯಾದಂಥ ಉತ್ತರ ಜಪಾನ್. ಈ ಕುರಿಲ್ ದ್ವೀಪದಲ್ಲಿ ಭೂಕಂಪ ಆಗಿರುವಂಥದ್ದು, ಅದಕ್ಕೆ ಈ ಒಂದು ದ್ವೀಪ ಸುದ್ದಿಯಲ್ಲಿ ಇರುವಂಥದ್ದು. ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಈ ವಿಡಿಯೋನ ನಿಮ್ಮ ಸ್ನೇಹಿತರನ್ನು ಶೇರ್ ಮಾಡಿಕೊಳ್ಳಿ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.